ಹಾಯ್ ನಮಸ್ಕಾರ ರೀ ದೊಡ್ಡ ಮಂದಿಗೆ. ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಎಡವಟ್ಟು ಮಾಡಿಕೊಂಡ ಧನುಷ್. ನಾವೆಲ್ಲರೂ ನಿನ್ನೆ ಬಿಗ್ ಬಾಸ್ ನೋಡಿರ್ತೀವಿ. ಟಾಸ್ಕ್ ಕಂಪ್ಲೀಟ್ ಮಾಡಿ ಧನುಷ್ ಅವರು ಕ್ಯಾಪ್ಟನ್ ಆಗಿರ್ತಾರ. ಆದ್ರ ಬಿಗ್ ಬಾಸ್ ಒಂದು ಶಾಕಿಂಗ್ ಪ್ರೊಮೋ ಬಿಟ್ಟಿದ್ದಾರೆ ನೋಡ್ರಿ ಇವತ್ತು ಬೆಳಿಗ್ಗೆ. ಧನುಷ್ ಅವರು ಕರೆಕ್ಟ್ ಆಗಿ ಆಡಿ ಕ್ಯಾಪ್ಟನ್ ಆಗಿದ್ದಾರ ಎಂಬ ಕ್ವಶನ್ ಮಾರ್ಕ್ ಬಿಗ್ ಬಾಸ್ ಇಟ್ಟಿದ್ದಾರೆ ನೋಡ್ರಿ. ಕಾದು ನೋಡ್ಬೇಕ್ರಿ ಆ ಟಾಸ್ಕ್ ರದ್ದು ಮಾಡ್ತಾರೋ ಅಥವಾ ಅವರ ಕ್ಯಾಪ್ಟನ್ಸಿಗೆ ಬಿಗ್ ಬಾಸ್ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿಕೆರೆ. ಇದೇ ತರ ಕಳೆದ ಸೀಸನ್ದಾಗೂ ಒಂದು ಸಲ ಆಗಿತ್ತು. ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ನಿಯತ್ತಾಗಿ ಆಡದೆ ಕ್ಯಾಪ್ಟನ್ ಆಗಿದ್ದಂತ ವ್ಯಕ್ತಿಗೆ ಆ ಕ್ಯಾಪ್ಟನ್ಸಿದಿಂದ ಹೊರಗಿಟ್ಟಿದ್ರು. ಅಂದ್ರ ಆ ಕ್ಯಾಪ್ಟನ್ಸಿ ರದ್ದು ಮಾಡಿದ್ರು. ಈ ಸಲನು ಧನುಷ್ ಅವರ ಕ್ಯಾಪ್ಟನ್ಸಿ ರದ್ದು ಆಗುತ್ತಾ ಎಂಬುದು ಕಾದು ನೋಡಬೇಕ್ರಿ. ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ಏನೆಂಬುದು ಕಮೆಂಟ್ ಮಾಡಿ ತಿಳಿಸ್ರಿ. ರಿಯಾಲಿಟಿ ಶೋಗಳ ಸೂಪರ್ ಸ್ಟಾರ್ ಅನ್ನಬಹುದು ಗಿಲ್ಲಿ ನಟ ಅವರನ್ನ. ಯಾಕಪ್ಪ ಅಂದ್ರ ಅವರು ಯಾವುದೇ ಶೋದಲ್ಲಿ ಇರಲಿ ಆ ಶೋದ TRPನೇ ಬೇರೆ ಲೆವೆಲ್ ಅಲ್ಲಿ ಇರುತ್ತ. ನಿನ್ನೆ ಟಾಸ್ಕ್ ಸೋತ್ರು ಕೂಡ ಅವ್ರ ಎಫರ್ಟಿಗೆ ಮೆಚ್ಚಕೊಳ್ಳೇಬೇಕು. ಅದರಲ್ಲಿ ಕೂಡ ಉಸ್ತುವಾರಿ ಸ್ವಲ್ಪ ಪ್ರಾಬ್ಲಮ್ ಅನಿಸ್ತ್ರಿ. ಧ್ರುವಂತ್ ಅವರು ಸ್ವಲ್ಪ ಎಡವಿದಾರಂತಾನೆ ನಂಗೂ ಫೀಲ್ ಆಯ್ತು. ಗಿಲ್ಲಿ ಎಂಟರ್ಟೈನರ್ ಕಿಂಗ್ ಅಂತಾನೆ ಹೇಳ್ಬೋದು ನೋಡ್ರಿ. ಈ ಬಿಗ್ ಬಾಸ್ ಸೀಸನ್ 12ರ ವಿತೌಟ್ ಗಿಲ್ಲಿ ಏನೂ ಇಲ್ರಿ. ಕರ್ನಾಟಕ ಜನರ ಪ್ರಕಾರ ಆಲ್ರೆಡಿ ವಿನ್ ಆಗಿಬಿಟ್ಟಿದಾರ ಗಿಲ್ಲಿ ನಟ ಅವರು. ಆದ್ರ ಕಾದು ನೋಡ್ಬೇಕ್ರಿ ಆಫೀಸಿಯಲಿ ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ ಏನ್ ಡಿಸಿಷನ್ ತಗೋತಾರ ಅಂತ ಹೇಳ್ಕರಿ. ಯಾಕಂದ್ರ ಅವ್ರು ಹೋಟ್ ಮೂಲಕ ವಿನ್ನಿಂಗ್ ಡಿಸೈಡ್ ಮಾಡುದಿಲ್ರಿ. ನಮಗ ಕಳೆದ 3-4 ಸೀಸನ್ಗಳಿಂದ ಸ್ವಲ್ಪ ಗೊಂದಲ ಇತ್ತು. ಇವರು ಸ್ಕ್ರಿಪ್ಟ್ ಅಥವಾ ಏನು ರಿಯಲ್ ಆಗಿ ನಡೆಸ್ತಾರ ಅಂತ ಹೇಳ್ಕರಿ. ಇತ್ತೀಚೆಗೆ ಬಂದಂತ ಮಾಳು ನಿಪ್ನಾಳ್ ಅವ್ರು ಹೇಳ್ತಾರ ಇದು ಪಕ್ಕ ಮೋಸ ಆಗ್ಯಾದಂತ ಹೇಳ್ಕರಿ. ಕಳೆದ ಕೆಲವು ಸೀಸನ್ಗಳ ಹಿಂದ ಸ್ವಾಮಿ ಹೇಳ್ತಾನ ಅವನು ಕೂಡ ಬಿಗ್ ಬಾಸ್ ಟೀಮ್ ಇವರಿಗೆ ಬೇಕಂತಾನೆ ಈ ತರ ಮಾಡಾಕತ್ತಾರ ಅಂತ ಹೇಳ್ಕರಿ. ಈ ವಿಷಯದ ಬಗ್ಗೆ ರಕ್ಷಕ್ ಬುಲೆಟ್ ಅವರು ಕೂಡ ಮಾತನಾಡಿದ್ದಾರ. ಮಾಳು ನಿಪ್ನಾಳ್ ಅವರು ಹೊರಗೆ ಬಂದಿದ್ದು ನಮಗೇನು ಬೇಜಾರಿಲ್ರಿ. ಆದ್ರ ಮಾಳು ನಿಪ್ನಾಳಕ್ಕಿಂತ ಸ್ಪಂದನಾ ಹೊರಗೆ ಬರಬೇಕಿತ್ತು ಅನ್ನೋದು ನಮ್ಮ ಅಭಿಪ್ರಾಯ. ಯಾಕಪ್ಪ ಅಂದ್ರ ಈ ಸೀಸನ್ದಾಗ ಸ್ಪಂದನಾ ಅವರು ಏನ್ ಆಟ ಆಡಿದ್ದಾರೆ ಅಂತೇಳಿ ನಮಗಂತೂ ಗೊತ್ತಿಲ್ಲ. ಲಕ್ ಇಂದ ಸೇವ್ ಆಗ್ತಿದ್ದಾರ ಅಂತ ಅನ್ನಕ್ ಚಾನ್ಸೇ ಇಲ್ಲ. ಯಾಕಪ್ಪ ಅಂದ್ರ ವೋಟರ್ ಮೂಲಕ ಡಿಸೈಡ್ ಮಾಡೋದಾದ್ರ ಸ್ಪಂದನಾ ಅವ್ರು ಹೊರಗೆ ಬರಬೇಕಿತ್ತು. ಯಾಕಪ್ಪ ಅಂದ್ರ ಮಾಳು ನಿಪ್ನೊಳಗೆ ಉತ್ತರ ಕರ್ನಾಟಕದಾಗ ಸಾಕಷ್ಟು ಜನ ವೋಟ್ ಹಾಕಿದ್ದಾರ. ಇದು ಒಂದು ವಿಷಯದಲ್ಲಿ ನನಗ ಬಹಳ ಡೌಟ್ ಅದ ನೋಡ್ರಿ. ಬಿಗ್ ಬಾಸ್ ಮ್ಯಾನೇಜ್ಮೆಂಟ್ ಹೇಗೆ ಡಿಸೈಡ್ ಮಾಡುತ್ತಾ ಹಾಗ ಕಂಟೆಸ್ಟ್ಗಳು ಹೊರಗೆ ಬರ್ತಾರತ್ತ ನಂಗ ಅನ್ಸಾಕತ್ತೈತಿ ಇವಾಗ. ನಿಮಗೂ ಇದೇ ತರ ಫೀಲ್ ಆದ್ರ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸ್ರಿ. ಇದು ಆಗಿತ್ತು ಇವತ್ತಿನ ಬಿಗ್ ಬಾಸ್ ಲೈವ್ ಅಪ್ಡೇಟ್. ಇನ್ನ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ಬೆಲ್ ಐಕನ್ ಮೇಲೆ ಒತ್ತುದು ಮರಿಬೇಡ್ರಿ. ಮತ್ತೆ ಸಿಗುನು ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.